ಬಿಗ್ ಬಾಸ್ ಮನೆ ಇದ್ದಕ್ಕಿದ್ದ ಹಾಗೆ ವಿಲನ್ ಮನೆ ಆಯಿತು. ಸ್ಪರ್ಧಾರ್ಥಿಗಳು 2 ತಂಡವಾದರು. ಇನ್ನು ಈ ವೇಳೆ ಇದ್ದಕ್ಕಿದ್ದಂತೆ ಗಿಲ್ಲಿ ಸ್ಥಿತಿ ಗಂಭೀರವಾಗಿದೆ. ಅಷ್ಟಕ್ಕೂ ಏನಿದು ವಿಚಾರ, ಗಿಲ್ಲಿಗೆ ಏನಾಯ್ತು ಅಂತ ಸಂಪೂರ್ಣ ಮಾಹಿತಿಯನ್ನು ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನೀವು ಕೂಡ ಗಿಲ್ಲಿ ಕಾಮಿಡಿ ಇಷ್ಟ ಅನ್ನೋದಾದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಪರದಾಟ. ಬಿಗ್ ಬಾಸ್ ಮನೆಯಲ್ಲಿ ಇರೋರಿಗೆ ಅಂಥದ್ದು ಏನು ಕಷ್ಟ ಬರುತ್ತದೆ? ದಿನಸಿ ಅವರೇ ಕೊಡ್ತಾರೆ, ಎಲ್ಲ ಸೌಕರ್ಯ ಅವರೇ ಕೊಡ್ತಾರೆ, ಬರೀ ಆಟ ಆಡೋದು ಮಾತ್ರ ಇರುತ್ತೆ ಅಂತ ಪರದಾಟ ಏನಿರುತ್ತೆ ಅಂತ ಎಲ್ಲರೂ ಅಂದುಕೊಂಡಿರ್ತಾರೆ. ಆದರೆ ಅವರು ಒಂದು ದೊಡ್ಡ ಬ್ಯಾಸ್ಕೆಟ್ ಗ್ರೋಸರಿಗಾಗಿ ಇಲ್ಲಿ ದೊಡ್ಡ ಸಾಹಸವನ್ನೇ ಪಡಬೇಕು ಸ್ಪರ್ಧಿಗಳು. ಮೊದಲು ಇಲ್ಲಿ ಎಲ್ಲ ಸ್ಪರ್ಧಿಗಳನ್ನು ಡೈನಿಂಗ್ ಟೇಬಲ್ಗೆ ಬರೋಕೆ ಹೇಳಿದ್ರು ವಿಲನ್. ಆದೇಶದಂತೆ ಎಲ್ಲ ಬಂದು ಕೂತ್ಕೋತಾರೆ. ನಂತರ ಇಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಕ್ಯಾರೆಟ್ ಹಲ್ವಾ ತಿನ್ನೋಕೆ ಕೊಡ್ತಾರೆ. ನಿಜವಾಗ್ಲೂ ನೋಡಿದ ತಕ್ಷಣ ಮನೆಯಲ್ಲವರು ಖುಷಿ ಪಡ್ತಾರೆ. ಏನು ಇವತ್ತು ಸ್ಪೆಷಲ್ ಅಂತ ಅಂದುಕೊಂಡಿರುವಾಗ ಬಿಗ್ ಬಾಸ್ ಅದನ್ನು ತಿನ್ನೋಕೆ ಹೇಳ್ತಾರೆ. ತಿನ್ನೋದು ಒಂದು ಟಾಸ್ಕ್ ಆಗಿರುತ್ತದೆ. ಎಷ್ಟು ಪ್ಲೇಟ್ ಖಾಲಿ ಮಾಡ್ತಾರೋ ಅಷ್ಟು ಫುಡ್ ಬ್ಯಾಸ್ಕೆಟ್ ಸಿಗುತ್ತದೆ ಅಂತ ಹೇಳ್ತಾರೆ. ಇನ್ನು ಕ್ಯಾರೆಟ್ ಹಲ್ವಾಗೆ ಸಕ್ಕರೆ ಹಾಕದೆ ತುಂಬ ಉಪ್ಪು ಮಾಡಿದ್ರು ಅನಿಸುತ್ತೆ. ಖಾರ ಇದ್ದಿದ್ರೆ ಹೇಗೋ ಎಲ್ಲ ಖಾಲಿ ಮಾಡ್ತಾ ಇದ್ರು. ಹಲ್ವಾಗೆ ಅತಿಯಾಗಿ ಉಪ್ಪು ಹಾಕೋದ್ರಿಂದ ಎಲ್ಲರಿಗೂ ತಿನ್ನೋಕೆ ಕಷ್ಟ ಆಯಿತು. ಇನ್ನು ಉಳಿದಂತೆ ರಘು, ಅಶ್ವಿನಿ, ಧ್ರುವ, ಧನುಷ್, ಮಾಳು, ಸ್ಪಂದನ, ರಾಶಿಕಾ, ಸೂರಜ್, ರಜತ್, ಚೈತ್ರ, ಕಾವ್ಯ ಎಲ್ಲವನ್ನೂ ತಿಂದು ಮುಗಿಸಿದ್ರು. ಆದರೆ ಗಿಲ್ಲಿ, ರಕ್ಷಿತಾ ತುಂಬ ಕಷ್ಟಪಡ್ತಾ ಇದ್ರು. ಇನ್ನು ಗಿಲ್ಲಿ ಅಂತೂ ತಿನ್ನೋಕೆ ಆಗದೆ ಹೋಗಿ ವಾಮಿಟ್ ಮಾಡಿಕೊಂಡರು. ಗಿಲ್ಲಿಯ ಸ್ಥಿತಿ ಅಂತೂ ಸ್ವಲ್ಪ ಏರುಪೇರಾಯಿತು. ವಾಂತಿ ಮಾಡಿ ಸುಸ್ತಾಗಿ ಬಂದು ಕೂತ್ಕೊಂಡು ಗಿಲ್ಲಿನ ಸ್ಥಿತಿ ನೋಡಿ ಮನೆಯವರೆಲ್ಲ ಗಾಬರಿ ಆಗೋದ್ರು. ಇನ್ನು 11 ಜನ ಮಾತ್ರ ಹಲ್ವಾ ಖಾಲಿ ಮಾಡೋದ್ರಿಂದ 11 ಬಾಸ್ಕೆಟ್ ಐಟಮ್ ಸಿಕ್ತು. ಇನ್ನು ಗಿಲ್ಲಿ ಸ್ಥಿತಿ ಅಂತೂ ನೋಡೋಕೆ ಆಗ್ತಾ ಇರಲಿಲ್ಲ. ಮನೆಯವರೆಲ್ಲ ಗಿಲ್ಲಿ ಸುತ್ತ ನಿಂತು ಕೇರ್ ಮಾಡ್ತಾ ಇದ್ರು. ಇನ್ನು ಇದಾದ ಮೇಲೆ ಕೂಡ ಗಿಲ್ಲಿ ಅಷ್ಟೊಂದು ಆ್ಯಕ್ಟಿವ್ ಆಗಿರಲಿಲ್ಲ. ಆಮೇಲೆ ಸುಧಾರಿಸಿಕೊಂಡ್ರು. ಪ್ರತಿದಿನ 1.5 ಗಂಟೆಗಳ ಕಾಲ ಬಿಗ್ ಬಾಸ್ ಕನ್ನಡ ಸೀಸನ್ 12 ಎಪಿಸೋಡ್ ಪ್ರಸಾರ ಆಗೋದು. 24 ಗಂಟೆಗಳ ಕಾಲ ಜಿಯೋ ಹಾಟ್ಸ್ಟಾರ್ ಲೈವ್ನಲ್ಲಿ ಬಿಗ್ ಬಾಸ್ ಅನ್ನು ನೋಡಬಹುದು. ಆದರೆ ಲೈವ್ ನೋಡೋರಿಗೆ ಮಾತ್ರ ಗಿಲ್ಲಿ ಸ್ಥಿತಿ ಏನಾಗುತ್ತೆ? ಇನ್ನು ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.